ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಪ್ರೂವರ್ ಆಗಿರುವಂತಹ ಆರೋಪಿಗೆ ಬೆದರಿಕೆಯ ಮೇಲೆ ಬೆದರಿಕೆಗಳು ಬರ್ತಾ ಇದೆ. ಯಾರು ಅವನಂತೀರಾ? ಯಾಕೆ ಬೆದರಿಕೆ ಬರ್ತಾ ಇದೆ ಅಂತೀರಾ? ಡೀಟೇಲ್ಸ್ ನೋಡಿ. ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಾಫಿ ಸಾಕ್ಷಿಗೆ 9ನೇ ಆರೋಪಿ ಬೆದರಿಕೆ. ಸಿಆರ್ಪಿಎಫ್ ಕಮಾಂಡೋಗಳ ಭದ್ರತೆ ನಡುವೆ ಪೊಲೀಸ್ ಠಾಣೆಗೆ ಆಗಮಿಸುತ್ತಿರೋ ಈ ವ್ಯಕ್ತಿ ಬಸವರಾಜ್ ಮುತ್ತಗಿ ಅಂತ. ಈ ಹಿಂದೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೀಶ್ ಗೌಡನ ಕೊಲೆ ಪ್ರಕರಣದ ಮೊದಲನೇ ಆರೋಪಿ. ಬಸವರಾಜ್ ಮುತ್ತಗಿ ಇಡೀ ಪ್ರಕರಣದ ಸಿಬಿಐ ತನಿಖೆ ಪೂರ್ಣಗೊಂಡು ಈಗ ನ್ಯಾಯಾಲಯದಲ್ಲಿದೆ. ಹೀಗಿರುವಾಗಲೇ ಇತ್ತೀಚೆಗೆ ಇದೇ ಮುತ್ತಗಿ ಪ್ರಕರಣದ ಮಾಫಿ ಸಾಕ್ಷಿಯಾಗಿದ್ದ. ಅದಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಪ್ಪಿಗೆಯನ್ನು ನೀಡಿದೆ. ಆದರೆ ಮಾಫಿ ಸಾಕ್ಷಿ ಆಗ್ತಿದ್ದಂತೆಯೇ ಇದೇ ಪ್ರಕರಣದ 9ನೇ ಆರೋಪಿ ಅಶ್ವಥ್ ಎಂಬಾತ ಜೀವ ಬೆದರಿಕೆ ಹಾಕ್ತಿದ್ದಾನಂತೆ. ಈ ವಿಷಯ ಕೋರ್ಟ್ ಗಮನಕ್ಕೆ ಬಂದಾಗ ಮುತ್ತಗಿಗೆ ಭದ್ರತೆ ನೀಡುವಂತೆ ಕೋರ್ಟ್ ಸೂಚನೆ ನೀಡಿತ್ತು. ಅಂದಿನಿಂದ ಮುತ್ತಗಿಗೆ ಮತ್ತು ಆತನ ಮನೆಗೆ ಸಿಆರ್ಪಿಎಫ್ ಕಮಾಂಡೋಗಳ ಬಿಗಿ ಭದ್ರತೆ ಇದೆ. ಆದ್ರೂ ಬುಧವಾರ ರಾತ್ರಿ 10:30ಕ್ಕೆ ಮುತ್ತಗಿ ಮೊಬೈಲ್ಗೆ ಫೋನ್ ಮಾಡಿರೋ 9ನೇ ಆರೋಪಿ ಅಶ್ವಥ್ ಮತ್ತೆ ಬೆದರಿಸಿದ್ದಾನಂತೆ. ಹೀಗಾಗಿ ಮುತ್ತಗಿ ಈಗ ಧಾರವಾಡದ ಉಪನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡೈತಿ, ಯಾವಾಗಿಂದ ನನಗೆ ಥ್ರೆಟ್ ಕಾಲು, ಬೆದರಿಕೆ ಕರೆಗಳೆಲ್ಲ ಬರತ್ತಿದ್ದು. ಈಗಾಗಲೇ ಆರೋಪಿ ನಂಬರ್ 9 ಅಶ್ವಥ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆ ಎಲ್ಲ ನೀಡಿದ್ದಿತ್ತು. ಬಟ್ ನಿನ್ನೆ ತಿರ್ಗಾ ಪುನಃ ನಿನ್ನೆ ರಾತ್ರಿ 10:00ಕ್ಕೆ ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಹೋದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ ಒಳಗೆ ನಾನು ಸಾಕ್ಷಿಯನ್ನು ಹೇಳಬಾರ್ದು ಅನ್ನೋದು ನನಗೆ ಒಟ್ಟು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ನಡೆದೈತಿ. ಈ ಹಿಂದೆ ಪೊಲೀಸ್ ತನಿಖೆಯಲ್ಲಿ ಪ್ರಕರಣ ಕೊನೆ ಹಂತಕ್ಕೆ ಬಂದು ಹೋಗಿತ್ತು. ಆದರೆ ಯಾವಾಗ ಈ ಪ್ರಕರಣ ಸಿಬಿಐ ಕೈಗೆ ಬಂತೋ ಆಗ ಇದರ ದಿಕ್ಕೇ ಬದಲಾಗಿ ಹೋಯಿತು. ಮೊದಲಿಗೆ ಬಂಧಿಸಲ್ಪಟ್ಟಿದ್ದ 6 ಜನ ಆರೋಪಿಗಳು ಈ ಕೊಲೆಯನ್ನ ಮಾಡಿಯೇ ಇಲ್ಲ ಅನ್ನೋದನ್ನ ಸಿಬಿಐ ಬೆಳಕಿಗೆ ತಂದಿತ್ತು. ಅದರಲ್ಲಿಯೇ ಬಸವರಾಜ್ ಮುತ್ತಗಿ ಆರೋಪಿ ನಂಬರ್ 1. ಸಿಬಿಐ ತನಿಖೆ ಆಧರಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದೆ. ಹೋರಾಟ ಮಾಡಿದಂಥ ಭಾಳಷ್ಟು ಜನಕ್ಕೂ ತೊಂದರೆ ಐತಿ. ಅವರು ಭಾಳ ಹುಷಾರಾಗಿರ್ಬೇಕು. ಮತ್ತು ಇದ್ರೊಳಗೆ ನಮ್ಮ ಉದ್ದೇಶ ಯಾರನ್ನಾರ ಜೈಲಿಗೆ ಕಳಿಸ್ಬೇಕು, ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕಿಂತ ಈ ನ್ಯಾಯ ಉಳಿಬೇಕು, ಜಸ್ಟಿಸ್ ಉಳಿಬೇಕು, ಮತ್ತೊಬ್ಬರನ್ನ ಅಮಾಯಕರ ಯುವಕರನ್ನ ಬಲಿ ಮಾಡಬಾರದು ಅನ್ನೋದಷ್ಟ ನನ್ನ ಉದ್ದೇಶ. ಅದಕ್ಕೆಲ್ಲವನ್ನು ಗಮನಕ್ಕೆ ತಗೋಬೇಕು. ಯಾವಾಗ ತನಗೆ ಬೆದರಿಕೆ ಮೇಲೆ ಬೆದರಿಕೆಗಳು ಬರೋದಕ್ಕೆ ಆರಂಭಿಸಿದ್ವೋ ಆಗ ಮತ್ತಷ್ಟು ಅಲರ್ಟ್ ಆಗಿರೋ ಮುತ್ತಗಿ 9ನೇ ಆರೋಪಿ ಅಶ್ವಥ್ ಜಾಮೀನನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದು, ಮುಂದೆ ಈ ಪ್ರಕರಣ ಇನ್ನೆಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಎನ್ಐಎ ರವಾಂಡಾದಿಂದ ಲಷ್ಕರ್ ಎ ತೊಯ್ಬಾ ಸದಸ್ಯನಾಗಿದ್ದ ಸಲ್ಮಾನ್ ರೆಹಮಾನ್ ಖಾನ್ನನ್ನ ಬಂಧಿಸಿ ಕರೆ ತರ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ. ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಅರೆಸ್ಟ್. ಭಾರತದ ಶಂಕಿತ ಉಗ್ರ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ. ಬೆಂಗಳೂರಿನಲ್ಲಿ ಉಗ್ರ ಕೃತ್ಯಗಳಿಗೆ ಸ್ಫೋಟಕ ಸಂಗ್ರಹಣೆ ಪ್ರಕರಣ ಸಂಬಂಧ ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ಲಷ್ಕರ್ ಎ ತೊಯ್ಬಾ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ. ಎನ್ಐಎ ಸಂಘಟಿತ ಪ್ರಯತ್ನದಿಂದ ಆರೋಪಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ಒದಗಿಸಿದ್ದ, ಸ್ಫೋಟಕಗಳನ್ನು ಕ್ರೋಢೀಕರಿಸುವ ಕೆಲಸದಲ್ಲಿ ಸಲ್ಮಾನ್ ರೆಹಮಾನ್ ಖಾನ್ ನಿರತನಾಗಿದ್ದ ಎಂಬ ಆರೋಪವಿದೆ. ಈ ಸಲ್ಮಾನ್ ಖಾನ್ನನ್ನ ರವಾಂಡಾದಲ್ಲಿ ಸೆರೆ ಹಿಡಿದಿದ್ದೇ ರೋಚಕ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಸಲ್ಮಾನ್
ಖಾನ್ ಯಾರು? ಕುಖ್ಯಾತ ಉಗ್ರ ನಾಸಿರ್ನಿಂದ ಸಲ್ಮಾನ್ ಖಾನ್ ಪ್ರೇರಿತನಾಗಿದ್ದ. ಸಲ್ಮಾನ್ ಖಾನ್ ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಈ ವೇಳೆ ಸುಲ್ತಾನ್ ಪಾಳ್ಯದ ಜುನೈದ್ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದ. ಜುನೈದ್ ಮತ್ತು ಸಲ್ಮಾನ್ ಖಾನ್ನನ್ನ ನಾಸಿರ್ ಉಗ್ರವಾದಕ್ಕೆ ಪ್ರೇರೇಪಿಸಿ ಇಬ್ಬರು ಲಷ್ಕರ್ ಇ ತೊಯ್ಬಾಗೆ ಸೇರಿದ್ರು. ಅಲ್ಲಿಂದ ಉಗ್ರ ಚಟುವಟಿಕೆಯಲ್ಲಿ ತೊಡಗಿದ್ದ ಇಬ್ಬರು ದೇಶ ಬಿಟ್ಟಿದ್ರು. ಅಲ್ಲದೆ ದೇಶದ ಹಲವು ಯುವಕರಿಗೆ ಶಸ್ತ್ರಾಸ್ತ್ರ ರವಾನೆ ಮಾಡಿದ್ದು ಇದೇ ಜುನೈದ್ ಸಲ್ಮಾನ್ ಖಾನ್. 2023ರಲ್ಲಿ ಭದ್ರಪ್ಪ ಲೇಔಟ್ನಲ್ಲಿ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ದ ಸಿಸಿಬಿ ಆಗ ಗ್ರೆನೇಡ್, ಪಿಸ್ತೂಲ್, ವಾಕಿಟಾಕಿ ಸಪ್ಲೈ ಮಾಡ್ತಾ ಇದ್ರು. ದೇಶದ ಹೊರಗಿದ್ದು ಇಲ್ಲಿನ ಯುವಕರನ್ನ ಉಗ್ರವಾದಕ್ಕೆ ಪ್ರೇರೇಪಿಸುತ್ತಿದ್ರು. ಸದ್ಯ ರವಾಂಡಾ ದೇಶದ ರಾಜಧಾನಿಯಲ್ಲಿ ಸಲ್ಮಾನ್ ಖಾನ್ ಬಂಧಿಸಿದ್ದು ಅಲ್ಲಿನ ಪೊಲೀಸರು ಗಡಿಪಾರು ಮೂಲಕ ಎನ್ಐಎಗೆ ನೀಡಿದ್ದಾರೆ. ಸದ್ಯ ರವಾಂಡಾದಿಂದ ಸಲ್ಮಾನ್ನನ್ನ ಕರೆದುಕೊಂಡು ಬಂದು ಉಗ್ರರ ಜಾಲ, ಮುಂದಿನ ಯೋಜನೆಗಳ ಬಗ್ಗೆ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡಿದ್ದಾರೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗಾಗಲೇ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. ಉಳಿದ ನಕ್ಸಲರು ಜಸ್ಟ್ ಮಿಸ್ ಆಗಿದ್ದಾರೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಆದರೆ ಎಸ್ಕೇಪ್ ಆಗಿರುವಂತಹ ಈ ಕೆಂಪು ಉಗ್ರರ ಸುಳಿವು ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಒಂದು ದಶಕ, ಬರೋಬ್ಬರಿ ಒಂದು ದಶಕ ಕರುನಾಡಲ್ಲಿ ನಕ್ಸಲರ ಸದ್ದೇ ಇರಲಿಲ್ಲ. ಮಲೆನಾಡಲ್ಲಿ ಕೆಂಪು ಉಗ್ರರ ಸುಳಿವೇ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಉಡುಪಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಪತ್ತೆಯಾಗಿದ್ರು. ಅದಾದ ಕೆಲವೇ ದಿನಗಳಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿ ಹೋಯಿತು. ವಿಕ್ರಮ್ ಮಟಾಶ್, ಉಳಿದ ನಕ್ಸಲರು ಅಲರ್ಟ್. ಕೇರಳಕ್ಕೆ ವಲಸೆ ಹೋದ್ರ ನಕ್ಸಲರ ಟೀಮ್. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪೀತಬೈಲೂರಿನಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರ ಹುಡುಕಾಟ ಚುರುಕುಗೊಂಡಿದೆ. ಮುಂಡುಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದ್ರಿ ಸೇರಿ ಹಲವರಿಗಾಗಿ ಶೋಧ ನಡೀತಾ ಇದೆ. 10 ದಿನದಿಂದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಆಗುಂಬೆ ಭಾಗದಲ್ಲಿ ಕೂಬಿಂಗ್ ನಡೀತಾ ಇದೆ. ಆದರೆ ಯಾವ ನಕ್ಸಲರ ಸುಳಿವು ಮಾತ್ರ ಸಿಗ್ತಿಲ್ಲ. ಎನ್ಎಫ್ ಟೀಮ್ ಅದೆಷ್ಟೋ ಕೂಬಿಂಗ್ ನಡೆಸಿದ್ರು ಕೂಡ ಯಾವ ನಕ್ಸಲರ ಹೆಜ್ಜೆ ಗುರುತು ಕೂಡ ಪತ್ತೆಯಾಗ್ತಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಎನ್ಕೌಂಟರ್ಗೆ ಹೆದರಿ ನಕ್ಸಲರು ಮತ್ತೆ ಕೇರಳ ಕಡೆ ವಲಸೆ ಹೋದರೆ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಿದ್ದಂತೆ ಉಳಿದ ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವ ಸಮಿತಿ ಕೂಡ ಆಕ್ಟಿವ್ ಆಗಿದೆ. ಆದರೆ ಅವರ ಸಂಪರ್ಕಕ್ಕೂ ಕೂಡ ನಕ್ಸಲರು ಸಿಗ್ತಿಲ್ಲ. ಸ್ಥಳೀಯರ ಬೆಂಬಲವೂ ಇಲ್ಲ. ಹೀಗಾಗಿ ಈ ನಕ್ಸಲರೀಗ ಎಲ್ಲಿ ಹೋದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಎನ್ಕೌಂಟರ್ ಬಳಿಕ ಕೂಬಿಂಗ್ ಅಂತೂ ನಿರಂತರವಾಗಿ ನಡೀತಾ ಇದೆ. ದಿನದ 24 ಗಂಟೆಯೂ ಕಾಡಿನೊಳಗೆ ಎನ್ಎಫ್ ಟೀಮ್ ಹದ್ದಿನ ಕಣ್ಣಿಟ್ಟಿದೆ. ಇಷ್ಟಾದರೂ ನಕ್ಸಲರು ಕಾಣಿಸ್ತಿಲ್ಲ ಅಂದ್ರೆ ಕೇರಳಕ್ಕೆ ವಲಸೆ ಹೋದ್ರಾ ಅನ್ನೋ ಅನುಮಾನ ಮತ್ತಷ್ಟು ದಟ್ಟವಾಗ್ತಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೀವೇನಾದರೂ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದೀರಾ? ಕಂಪನಿಯವರಿಗೆ ನಿಮ್ಮ ಆಧಾರ್ ಕಾರ್ಡ್ ಸೇರಿ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೀರಾ? ಹಾಗಾದರೆ ಯಾವುದಕ್ಕೂ ಹುಷಾರಾಗಿರಿ. ಸಾಲ ಪಡೆಯುವ ಮಹಿಳೆಯರೇ